ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಎರಡೂ ಸೀರಿಯಲ್ಗಳು ಕಲರ್ಸ್ ಕನ್ನಡದಲ್ಲಿ ವಿಭಿನ್ನ ಪ್ರಯೋಗದೊಂದಿಗೆ ಶುರುವಾದಂಥ ಸೀರಿಯಲ್ ಆಗಿತ್ತು. ಮೊದಲಿಗೆ ಭಾಗ್ಯಲಕ್ಷ್ಮಿ ಅನ್ನುವಂಥ ಹೆಸರಿನಲ್ಲಿ ಪ್ರಾರಂಭವಾದಂಥ ಈ ಸೀರಿಯಲ್ ಸ್ವಲ್ಪ ದಿನಗಳ ನಂತರ ಎರಡು ಸೀರಿಯಲ್ ಆಗಿ ಬೇರ್ಪಡ್ತು. ಇದು ಟೆಲಿವಿಷನ್ ಇತಿಹಾಸದಲ್ಲೇ ಮೊದಲ ಬಾರಿ ಈ ಥರದೊಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಲಾಗಿತ್ತು. ಹೌದು, ಅದಾದಮೇಲೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಎರಡು ಬೇರೆ ಬೇರೆ ಪ್ರತ್ಯೇಕ ಸೀರಿಯಲ್ಗಳಾಗಿ ಬದಲಾಯಿತು. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತಂಗಿಯ ಕಥೆಯನ್ನು ಹೇಳಿದರೆ, ಭಾಗ್ಯಲಕ್ಷ್ಮಿ ಅಕ್ಕನ ಸಾಂಸಾರಿಕ ಕಥೆ ವ್ಯಥೆಯನ್ನು ಹೇಳುವಂಥ ಸೀರಿಯಲ್ ಆಗಿತ್ತು. ಅದರಲ್ಲಿ ಲಕ್ಷ್ಮೀ ಬಾರಮ್ಮ ತುಂಬಾ ಎಲ್ಲರಿಗೂ ಹತ್ತಿರವಾದಂಥ ಸೀರಿಯಲ್ ಆಗಿತ್ತು. ಹೌದು, ಒಂದು ಮುಗ್ಧ ಹುಡುಗಿ ಏನೂ ಗೊತ್ತಿಲ್ಲದೆ ಮದುವೆ ಆದ ನಂತರ ಆ ಗಂಡನಿಗೆ ಮೊದಲೇ ಒಬ್ಬಳು ಪ್ರೇಯಸಿ ಇದ್ಲು. ಅವರಿಬ್ಬರು ತುಂಬಾ ಪ್ರೀತಿಸ್ತಾ ಇದ್ದರು. ನಾನು ಹೇಗೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮದುವೆ ಆಗಿದ್ದೇನೆ ಅನ್ನೋದು ಆಕೆಗೆ ಗೊತ್ತಿಲ್ಲದೆ ತನ್ನ ಜೀವನದಲ್ಲಾಗುವ ಎಲ್ಲ ಏಳು ಬೀಳುಗಳನ್ನು ಬಿರುಗಾಳಿಯನ್ನು ಸಹಿಸಿಕೊಂಡು ಜೀವನ ನಡೆಸ್ತಾ ಇರುವಂಥ ವ್ಯಕ್ತಿತ್ವ ಲಕ್ಷ್ಮಿಯದ್ದು. ಈ ಸೀರಿಯಲ್ ಚೆನ್ನಾಗಿ TRP ಬರ್ತಾ ಇದೆ. ಇದರಲ್ಲಿ ಬರ್ತಿರುವ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ. ವಿಲನ್ ಕೀರ್ತಿಯಿಂದ ಹಿಡಿದು ಹೀರೋನಿಂದ ಹಿಡಿದು ಅತ್ತೆ ಮಾವ ಚಿಕ್ಕ ಪುಟ್ಟ ಪಾತ್ರಗಳು ಮತ್ತು ಈ ಒಂದು ಸೀರಿಯಲ್ನಲ್ಲಿ ಬರುವ ಎಲ್ಲ ಪಾತ್ರಗಳು ಕೂಡ ಜನರಿಗೆ ಪರಿಚಿತವಾಗಿದೆ ಮತ್ತು ನಮ್ಮಲ್ಲೇ ಏನು ನಡೀತಾ ಇರುವಂಥ ಘಟನೆ ಏನು ಅನ್ನೋಷ್ಟರ ಮಟ್ಟಿಗೆ ಸರಳವಾದಂಥ ಕಥೆ ಇದೆ. ಏನು TRP ವಿಚಾರಕ್ಕೆ ಬರೋದಾದರೆ, ಸ್ವಲ್ಪ ಮಟ್ಟಿಗೆ ರಾಮಾಚಾರಿ ಆದ ನಂತರ ಹೆಸರನ್ನು ಉಳಿಸ್ಕೊಂಡಿರುವ TRPಯನ್ನು ಉಳಿಸ್ಕೊಂಡಿರುವಂಥ ಸೀರಿಯಲ್ ಅಂದರೆ ಅದು ಕೂಡ ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಕತೆ ಚೆನ್ನಾಗಿ ನಡೀತಾ ಇದೆ. ಈಗ ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ಇಲ್ಲಿವರೆಗೂ ಲಕ್ಷ್ಮಿಗೆ ತನ್ನ ಜೀವನದಲ್ಲಿ ಏನಾಗ್ತಾ ಇದೆ, ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ನಾನು ಮದುವೆ ಆಗಿರುವ ಹುಡುಗ ಯಾರು, ಅವನ ಹಿನ್ನೆಲೆ ಏನು, ಆತನ ಪ್ರೇಯಸಿ ಯಾರು, ಇದ್ಯಾವುದು ಕೂಡ ಗೊತ್ತಿರಲಿಲ್ಲ. ಕೀರ್ತಿ ಏನು ಮಾಡ್ತಿದ್ದಾಳೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಇದೀಗ ಸೀರಿಯಲ್ ಟ್ರ್ಯಾಕಿಗೆ ಬರ್ತಿದ್ದ ಹಾಗೇನೆ ಇದರ ಮೇನ್ ಪಾತ್ರಧಾರಿ ನಾಯಕಿ ಅಂತ ಕರೆಸಿಕೊಳ್ತಿರುವ ಭೂಮಿಕಾ ರಮೇಶ್ ಈ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾರೆ ಅನ್ನುವಂಥ ಸುದ್ದಿ ಇದೀಗ ವೈರಲ್ ಆಗ್ತಿದೆ. ಈ ಸುದ್ದಿಯನ್ನು ನೋಡಿ ಅವರ ಅಭಿಮಾನಿಗಳು, ಸೀರಿಯಲ್ ಅಭಿಮಾನಿಗಳು ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ. ಇದೇನಿದು, ಇದಕ್ಕಿಂತ ಹಾಗೆಯೇ ಸೀರಿಯಲ್ ಬಿಡ್ತಾರೆ, ಅದು ಮೇನ್ ಲೀಡ್ ಪಾತ್ರದಲ್ಲಿ ಮಾಡ್ತಾ ಇದ್ದವರು ಅಂದರೆ ಅದಕ್ಕೊಂದು ಅರ್ಥ ಬೇಡವಾ? ಈಗ ಇದೊಂದು ಟ್ರೆಂಡ್ ಶುರುವಾಗಿದೆ. ಒಂದು ಸ್ವಲ್ಪ ದಿನಗಳ ಕಾಲ ಸೀರಿಯಲ್ನಲ್ಲಿ ನಟಿಸೋದು, ಆನಂತರ ಬಿಟ್ಟು ಹೋಗೋದು, ಆಮೇಲೆ ಅದಕ್ಕೆ ಬೇರೆ ಇನ್ಯಾರನ್ನೋ ತಂದು ಕೂರಿಸೋದು ಅಂತ ತುಂಬ ಜನ ಮಾತನಾಡ್ತಿದ್ದಾರೆ. ಯಾಕಂದರೆ ಕೆಂಡಸಂಪಿಗೆ ಸೀರಿಯಲ್ನಲ್ಲೂ ಕೂಡ ಅದೇ ಕಥೆ ಆಗಿದೆ. ಮೇನ್ ಪಾತ್ರಧಾರಿ ನಾಯಕಿಗೆ ಸೀರಿಯಲನ್ನು ಬಿಟ್ಟು ಹೋಗಿ ಈಗ ಹೊಸ ಪಾತ್ರಧಾರಿ ಬಂದಿರೋದ್ರಿಂದ ಯಾಕೆ ಈ ಥರದ ರೀತಿಯಲ್ಲಿ ನಡ್ಕೊಳ್ತಾರೆ, ನೋಡುಗರಿಗೆ ಅದು ಇಷ್ಟ ಆಗೋದಿಲ್ಲ, ಸರಿನೂ ಅನಿಸಲ್ಲ ಅಂತ ಬೈಕೊಳ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮೀ ಪಾತ್ರಧಾರಿ ಭೂಮಿಕಾ ರಮೇಶ್ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾ ಇರೋದು ನಿಜನಾ, ಬಿಟ್ಟು ಹೋಗ್ತಿರೋದು ಯಾಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟಿಸ್ತಾ ಇರುವ ಲಕ್ಷ್ಮಿ ತುಂಬಾ ಇನ್ನೋಸೆಂಟ್ ಪಾತ್ರಧಾರೆ. ಈಕೆ ಹೆಸರು ಭೂಮಿಕಾ ರಮೇಶ್, ರಿಯಲ್ ನೇಮ್ ಭೂಮಿಕಾ ರಮೇಶ್. ಭೂಮಿಕಾ ಚಿಕ್ಕ ವಯಸ್ಸಿನಿಂದಲೇ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡಿದವರು, ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿದವರು ಮತ್ತು ಪ್ರತಿಭಾನ್ವಿತೆ ಕಲಾವಂತೆ ಕೂಡ ಹೌದು. ಆ ಕಾರಣಕ್ಕಾಗಿ ಅವರಿಗೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಸಿಕ್ಕಿದೆ. ಭೂಮಿಕಾ ಎಂಥದ್ದೇ ಪಾತ್ರ ಕೊಟ್ಟರು ಕೂಡ ಮಾಡ್ತಾರೆ. ಆಕೆ ಕೂಡ ಒಬ್ಬ ಡ್ಯಾನ್ಸರ್ ಆಗಿ, ಸಹ ಕಲಾವಿದೆಯಾಗಿ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸಿ ಒಳ್ಳೆಯ ಹೆಸರನ್ನು ಗಳಿಸಿದಂಥ ಭೂಮಿಕಾಗೆ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಿಕ್ಕಂಥ ಅವಕಾಶ ಲಕ್ಷ್ಮೀ ಬಾರಮ್ಮ. ಆ ಲಕ್ಷ್ಮೀ ಬಾರಮ್ಮ ಸಿಕ್ಕಿದ್ದು ಭೂಮಿಕಾ ರಮೇಶ್ ಲಕ್ ಕೂಡ ಚೇಂಜ್ ಆಯಿತು. ಆಕೆಗೆ ಅನೇಕ ಆಫರ್ಗಳು ಬರೋದಕ್ಕೆ ಶುರುವಾಯಿತು. ಕಿರಿತೆರೆ ಹಿರಿತೆರೆ ಎರಡೂ ಕಡೆಯಲ್ಲೂ ಕೂಡ ಆಕೆ ನಟಿಸೋಕ್ಕೆ ಶುರು ಮಾಡಿದ್ರು. ಇದೀಗ ಮೇಯ್ನಾಗಿ ಈ ಸೀರಿಯಲನ್ನು ಬಿಡೋದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಎಲ್ಲರೂ ಹೇಳ್ತಾ ಇರೋದು, ಆಕೆಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಆಫರ್ ಬಂದಿದೆ, ಅದು ಕೂಡ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮೇಘ ಸಂದೇಶಂ ಅನ್ನುವಂಥ ಹೊಸ ಸೀರಿಯಲ್
ತೆಲುಗು ಇಂಡಸ್ಟ್ರಿಯ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಝೀ ತೆಲುಗಿನಲ್ಲಿ ಹೊಸ ಸೀರಿಯಲ್ ಆಗಿ ಬರ್ತಾ ಇದೆ. ಈಗಾಗಲೇ ಇದರ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ನಾಯಕನಾಗಿ ನನ್ನರಸಿ ರಾಧೆ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸಿದ್ದ ಅಭಿನವ್ ವಿಶ್ವನಾಥ್ ನಾಯಕನಾಗಿದ್ದಾರೆ. ಇಬ್ಬರು ಕೂಡ ಕನ್ನಡದವರೇ. ಆ ಒಂದು ಸೀರಿಯಲ್ಗೆ ಲಕ್ಷ್ಮೀನೇ ಅಂದರೆ ಭೂಮಿಕಾ ರಮೇಶಿ ಹೀರೋಯಿನ್ ಪಾತ್ರವನ್ನು ಮಾಡ್ತಿದ್ದಾರೆ ಮತ್ತು ಸಿನಿಮಾಗಳನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲೂ ಕೂಡ ಮೇನ್ ಲೀಡ್ ರೋಲ್ನಲ್ಲಿ ಪಾತ್ರ ಮಾಡ್ತಾ ಇರೋದ್ರಿಂದ, ಸಿನಿಮಾಗಳನ್ನೂ ಮಾಡ್ತಾ ಇರೋದ್ರಿಂದ ಈ ಸೀರಿಯಲ್ನ ತುಂಬ ದಿನಗಳ ಕಾಲ ಮಾಡೋದಕ್ಕಾಗಲ್ಲ ಅಂತ ಜನ ಗೆಸ್ ಮಾಡ್ತಾ ಇದ್ದಾರೆ. ಹೈದರಾಬಾದು ಬೆಂಗಳೂರು ಅಂತ ಓಡಾಡಿಕೊಂಡು ಎಲ್ಲ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕತೆ ಎತ್ತ ಸಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಆ ಕಾರಣಕ್ಕಾಗಿ ಈ ಸೀರಿಯಲ್ ತಂಡಕ್ಕೆ ಲಕ್ಷ್ಮಿ ಗುಡ್ ಬೈ ಹೇಳ್ತಾರೆ ಅನ್ನುವಂಥ ವಿಚಾರ ಈಗ ವೈರಲ್ ಆಗ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಬಾರಮ್ಮನಿ ಸೀರಿಯಲ್ನ ತಂಡವಾಗಲಿ ಅಥವಾ ಭೂಮಿಕಾ ರಮೇಶ್ ಆಗಲಿ ಎಲ್ಲಿಯೂ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಝೀ ತೆಲುಗಿನಲ್ಲಿ ಪ್ರೋಮೋ ರಿಲೀಸ್ ಆಗ್ತಾ ಇದ್ದ ಹಾಗೆಯೇ ಆ ಪ್ರೋಮೋಗೆ ತುಂಬ ಜನ ಕನ್ನಡಿಗರು ಕಮೆಂಟ್ ಹಾಕಿದ್ದಾರೆ. ನೀವು ಬೆಳೆಯೋವರೆಗೂ ನಮ್ಮ ಸೀರಿಯಲ್ಸ್ಗಳು ಬೇಕು, ನೀವು ಬೆಳೆದ ಮೇಲೆ ಅಲ್ಲಿಗೆ ಹೋಗ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.